ಓಲಿ ಬೇಡ ಇಂದ ಯಾವ್ದಾದ್ರು ಒಂದು ವಿದ್ಯುತ್ ಶಕ್ತಿ ಇವತ್ತು ರೈತರಿಗೆ 20,000 ಕೋಟಿ ರೂಪಾಯಿ ವೆಚ್ಚದ ಹಣ ಈ ರೈತರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಯಾರು ಕೊಟ್ಟರು? ಕಾಂಗ್ರೆಸ್ ಸರ್ಕಾರ ಕೊಟ್ಟರು. ಆಶ್ರಮ ಯಾರು ಕೊಟ್ಟರು? ಕಾಂಗ್ರೆಸ್ ಸರ್ಕಾರ ಕೊಟ್ಟರು. ಉಳುವಿಗೆ ಭೂಮಿ ಯಾರು ಕೊಟ್ಟರು? ಕಾಂಗ್ರೆಸ್ ಸರ್ಕಾರ ಕೊಟ್ಟರು. ಇವತ್ತು ಎಲ್ಲ ತರದ ಹಕ್ಕನ್ನ ಇವತ್ತು ಯಾವ್ದಾದ್ರು ಕೊಟ್ಟಿತ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ. ಆದ್ರಿಂದ ನೀವೆಲ್ಲ ನೆನೆಸ್ಕೊಳ್ಬೇಕು, ಅವ್ರು ತಿಳಿಸ್ಬೇಕು. ನಮ್ಮ ತಾಯಿ ನಾವು ನೆನೆಸ್ಕೊಳ್ತೀವಿ, ತಾಯಿ ಅಮ್ಮನ. ಯಾಕೆ? ಅವ್ರು ಕೊಡುವಂತ ಪ್ರೀತಿ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವೇ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಮನುಷ್ಯತ್ವ ಇರುವಂತ ಯಾರು ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ತೆಗೆದುಕೊಂಡು ಅವರ ಬದುಕನ್ನು ಕಟ್ಕೊಂಡು ತಿಂಗಳಿಗೆ 5,000 ರೂಪಾಯಿ ತೆಗೆದುಕೊಂಡು ಇವತ್ತು ಯಾವ ಪಕ್ಷ ಯಾರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಕೊಡಕ್ಕಾಗಲಿಲ್ಲ. ಅಂತ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಸಹಾಯ ಮಾಡಿದ್ದೇವೆ. ಎಲೆಕ್ಷನ್ ಟೈಮ್ ಬಂದಿದೆ, ಬಂದು ಬಹಳ ಒಂದು ಮಾತನ್ನು ನೀವೆಲ್ಲ ಕೊಟ್ಟು ಹೋಗಿದೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಏನ್ ಹೇಳಿದೆ? ಕಮಲ ಕೆರೆಗೆ ಬಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಬಂದಕ್ಕೆ ವಿಧಾನಸೌಧದಲ್ಲಿ ನಾವು ಕೂತ್ಕೊಳ್ಳೋಕ್ಕೆ ಪರಮೇಶ್ವರ್, ನಾನು, ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ನಾವೆಲ್ಲ ಅಧಿಕಾರ ಕೂತ್ಕೊಂಡೋಕೆ ಏನ್ ಮಾಡ್ಬೋದು? ನಿಮ್ಗೆ ಶಕ್ತಿ ತುಂಬಿದ್ದೇವೆ. ಬಡ ಜನತೆಗೆ ಏನು ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತ್ರಕ್ಕೆ ಹೋಗ್ತಾ ಇದೆ. ಈ ದೇಶದ ಪ್ರಧಾನಮಂತ್ರಿಗಳು ಏನ್ ಹೇಳಿದ್ರು? ಚಿನ್ನ ತಗೋಬೇಡಿ ಅಂದ್ರು, ಎಣ್ಣೆ ಜಾಸ್ತಿ ಖರ್ಚು ಮಾಡಬೇಡಿ ಅಂದ್ರು, ಪೆಟ್ರೋಲ್ ಜಾಸ್ತಿ ಖರ್ಚು ಮಾಡಬೇಡಿ ಅಂತ ಹೇಳಿದ್ರು. ಮೊನ್ನೆ ರೀಸೆಂಟ್ ಆಗಿ ಹೇಳಿದ್ರು ಎಷ್ಟು ಹೋಯ್ತು ಚಿನ್ನದ ಬೆಲೆ, ಒಂದು ಮಾಂಗಲ್ಯ ಕಟ್ಟಕ್ಕೆ ತಗೋಬೇಡಿ ಅಂತ ಹೇಳಿದ್ರು. ಇದು ಧರ್ಮ. ಇವತ್ತು ಏನ್ ನಡೀತಾ ಇದೆ? ಖರ್ಗೆ ಸಾಹೇಬ್ ಮಾತಾಡಿದ್ರು, ದೇವಸ್ಥಾನಕ್ಕೆ ಜನ ಏನು ಇಟ್ಟಿಗೆ ಕಳಿಸೋರು ಎಷ್ಟು ಜನ, ಚಿನ್ನ ಕಳಿಸೋರು ಎಷ್ಟು ಜನ, ಇದನ್ನ ಏನು ಬೆಳ್ಳಿ ಕೊಟ್ಟೋರು ಎಷ್ಟು ಜನ, ರಾಮ ಮಂದಿರದ ಹೆಸರಲ್ಲಿ, ರಾಮನ ಹೆಸರಲ್ಲಿ ಇವತ್ತು ಹಣವನ್ನು ಕೊಟ್ಟು ಏನ್ ಬಿಜೆಪಿ ಮನ್ಮನೆಗೆ ಅಕ್ಕಿ ಒಂದ್ ಕಡೆ ಇಟ್ಟು ಅಷ್ಟ ಒಂದ್ ಕಡೆ ಇತ್ತು. ನಮ್ದೇ ಅಕ್ಕಿ ನಮ್ದೇ ಅಷ್ಟ, ಅವೆರಡು ಸೇರಿ ಮಂತ್ರಾಕ್ಷತೆ ಮಾಡ್ಬಿಟ್ಟು ಮಂತ್ರಾಕ್ಷತೆ ಮಾಡಿ ಮನ್ಮನೆಗೆ ಕೊಟ್ಬಿಡ್ಬೋದು. ನಿಜನ ಇಲ್ಲ? ಈಗ ಕೇಳಬೇಕು, ಆ ಮಂತ್ರಾಕ್ಷತೆ ಯಾವುದು? ಕದ್ದಂತ ಚಿನ್ನ ಏನಾಯ್ತು? ಇವತ್ತು ಈ ರಾಜ್ಯ ದೇಶದಲ್ಲಿ ನಮ್ಮ ಧರ್ಮ, ಈ ಧರ್ಮದಲ್ಲಿ ಇಷ್ಟೊಂದು ಧರ್ಮದ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ ಹಣ ತೆಗೆದುಕೊಂಡು ಇವತ್ತು ಏನು ಈ ಲೂಟಿ ನಡೀತಾ ಇದೆಯಲ್ಲ, ಈ ಲೂಟಿಗೆ ಮತ ಕೇಳುವಂತ ಶಕ್ತಿ, ಸ್ವಾಭಿಮಾನ ಇವತ್ತು ಬಿಜೆಪಿಯವರು ಇವತ್ತು ಹಾಕೊಂಡಿದ್ದಾರೆ. ಆದ್ರಿಂದ ನೀವೆಲ್ಲ ಇವತ್ತು ನಾವು ಗಮನದಲ್ಲಿಟ್ಕೊಳ್ಬೇಕು. ನಮ್ದು ಒಂದು ಗಟ್ಟಿಯಾದಂತ ಒಂದು ಪಕ್ಷ, ಇತಿಹಾಸವಂತ ಪಕ್ಷ ಕಾಂಗ್ರೆಸ್. ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ. ನಾವು ಯಾವಾಗ ಕೂಡ ಜನರನ್ನ ಒಟ್ಟು ಮಾಡುವಂತ ಕೆಲಸ ಮಾಡ್ತೇವೆ, ಜೋಡಿಸುವಂತ ಕೆಲಸವನ್ನು ಮಾಡ್ತೇವೆ. ಭಾರತ್ ಜೋಡೋ ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಏನ್ ಮಾಡಿದ್ರು? ಎಲ್ಲ ನಮ್ಮ ಇರುವಂತ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಒಟ್ಟು ಮಾಡಬೇಕು. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ, ಅಲ್ಲಿ ಭದ್ರಾವತಿ ಕಬ್ಬಿಣ ಕಾರ್ಖಾನೆ, BSI ಕಬ್ಬಿಣ ಕಾರ್ಖಾನೆ, ಆ ಫ್ಯಾಕ್ಟರಿಗೆ ಯಾವುದೋ ಸಂದರ್ಭದಲ್ಲಿ ಹೋದಾಗ ಹೇಳಿದೆ, ಈ ಕಬ್ಬಿಣದಲ್ಲಿ 2 ಕೆಲಸ ಆಯ್ತದೆ. ಒಂದು ಕತ್ತರಿ ಆಯ್ತದೆ, ಒಂದು ಸೂಜಿ ಆಯ್ತದೆ. ಕತ್ತರಿಲಿ ಜನರನ್ನ ಕತ್ತರಿಸಿ 2 ಭಾಗ ಮಾಡ್ತದೆ, ಸೂಜಿಲಿ ಅದೇ ಸೂಜಿಲಿ ನಾವು ಜನರನ್ನ ಹೊಲಿಬಹುದು ಅಂತ. ಹಂಗೆ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇವತ್ತು ಜನರನ್ನ ಒಗ್ಗಟ್ಟಾಗಿಡಬೇಕು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿ ಇರಬೇಕು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಮಾಡಬೇಕು ಅಂತೇಳಿ ಇವತ್ತು ಕಾಶ್ಮೀರ, ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೂ ಪಾದಯಾತ್ರೆ ಮಾಡಿದ್ರು. ಈ ದೇಶದಲ್ಲಿ ಯಾವ್ದಾರ ನಾಯಕ ಮಾಡಿದ್ರ? ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಒಬ್ಬ
ಸಮಸ್ಯೆಯಿಂದ ಅವ್ರಿಗೆ ಅವಕಾಶ ಮಾಡಿಕೊಡ್ತೀವಿ. ಯಾರು ಪಂಚಾಯತಿ ಮೆಂಬರ್ ಮಾಡ್ತೀವ, ಯಾರು ತಾಲೂಕ್ ಪಂಚಾಯತಿ ಭಾಗ ಮಾಡಿರ್ತೀವಿ, ಅರ್ಧಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ ಕೊಟ್ಟು ಮಾತ್ರ ಉಳ್ಕೊಳಕ್ ಹೋಗ್ತೀವ. ನಾವು ಬೇಕಾದಷ್ಟು ಗಲಾಟೆ ನಡೀತದೆ. ಆದರೆ ಆ ತಾಯಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು 2 ಬಾರಿ ದೇಶದ ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡೋಣ ಅಂತ ಪಕ್ಷದಲ್ಲಿ ನಾವೆಲ್ಲ ಇವತ್ತು ಸೇವೆ ಮಾಡ್ತಾ ಇದೀವಲ್ಲ, ನಾವೆಲ್ಲ ಭಾಗ್ಯವಂತರಲ್ವಾ? ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರು ಆಗಲಿಲ್ಲ. ಅವರು ಈ ಭಾರತವನ್ನು ಒಗ್ಗೂಡಿಸ್ಬೇಕು, ಬಡವರ ಸಮಸ್ಯೆ ಆಲಿಸ್ಬೇಕು ಅಂತ ಹೇಳಿ ಮಾಡೋದು. ಅದಕ್ಕೆ ಇವತ್ತು ಅವರ ನೆನಪಿನಲ್ಲಿ ಆ ಯುವಕರ ಸಂಘಟನೆಯಲ್ಲಿ ಎಲ್ಲ ಯುವಕರು ಈ ಹಳ್ಳಿಗಳಲ್ಲಿ ಇವತ್ತು ಸಾಂಸ್ಕೃತಿಕವಾಗಿ ಬೆಳಬೇಕು, ಸಂವಿಧಾನವನ್ನು ಉಳಿಸಬೇಕು, ಯುವಕರು ಆಟ ಆಡಬೇಕು, ಅವರ ಸಾಂಸ್ಕೃತಿಕ ಚಟುವಟಿಕೆಗಳಿರಬೇಕು, ಎಲ್ಲ ಒಗ್ಗಟ್ಟಾಗಿ ಸೋದರ ಭಾವತ್ವವನ್ನು ಇರಬೇಕು. ನಾವು ಈಗ ತಾನೇ ಒಂದೇ ಮಾತನ್ನು ಹೇಳ್ತೇವೆ, ನಾವು ಭಾರತ ಜನನಿಯ ತನುಜಾತೆ ಜಯತೆ ಕರ್ನಾಟಕ ಮಾತೆ, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಒಂದೇ ಅಂತ ಹೇಳಿ ಆಡನ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಲದಲ್ಲಿ ಹೇಳಿದ್ರು. ಹಂಗೆ ಇವತ್ತು ಹಳ್ಳಿಗಳಲ್ಲಿ ಮತ್ತೆ ಪ್ರತಿಯೊಂದು ಪಂಚಾಯತಿಗೆ ಕನಿಷ್ಠ 200 ರಿಂದ 250 ಜನ ಯುವಕರನ್ನ ಒಟ್ಟಿಗೆ ಸೇರಿಸಿ ಸಂಘಟನೆ ಮಾಡಿ ಭಾರತ್ ಜೋಡೋ ಯುವ ಶಕ್ತಿ ಸಂಘವನ್ನ ಮತ್ತೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತೀರ್ಮಾನವನ್ನು ಮಾಡಿದೆ. ಅದನ್ನ ಈಗಾಗಲೇ ಒಂದು ತಿಂಗಳಲ್ಲೇ ಅದನ್ನ ತಾವೆಲ್ಲ ಕೂಡ ರಚನೆ ಮಾಡಬೇಕು. ಸದ್ಯದಲ್ಲೇ ಇವೆಲ್ಲ ಆದೇಶಗಳನ್ನು ನಮ್ಮ ಪಂಚಾಯತ್ಗಳು ಬರ್ತದೆ. ಅದನ್ನ ಇವತ್ತು ಆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ಬಂದ ಹೊಸ ಸರ್ಕಾರ, ಹಿಂದೆ ಏನು ಸಿದ್ದರಾಮಯ್ಯವರು ಮಾಡಿದಂತ ಎಲ್ಲ ಸರ್ಕಾರಗಳು ಕೂಡ ಎಲ್ಲ ಕಾರ್ಯಕ್ರಮಗಳು ಮುಂದೆ ಮುಂದುವರಿತವೆ. ಈಗಾಗಲೇ ನಾನು ಬಸವ ಕಲ್ಯಾಣದಲ್ಲಿ ಘೋಷಣೆ ಮಾಡಿ ಬಂದಿದ್ದೇನೆ. ಆದಷ್ಟು ಜಲ್ದಿ 1 ವರ್ಷದೊಳಗಡೆ ಆ ಬಸವ ಕಲ್ಯಾಣದಲ್ಲಿ ಇರುವಂತಹ ಅನುಭವ ಮಂಟಪದ ಏನು ಒಂದು ಇತಿಹಾಸದ ಮಂಟಪ ಇದೆ, ಕಾಂಗ್ರೆಸ್ ಸರ್ಕಾರದ ಒಂದು ಸಾಕ್ಷಿ ಗುಡ್ಡೆ ಇದೆ. ಆ ಸಾಕ್ಷಿ ಗುಡ್ಡೆಯನ್ನು ಮತ್ತೆ ಈ ಜನರ ಕಲ್ಯಾಣಕ್ಕೋಸ್ಕರ ನಾವು ಉದ್ಘಾಟನೆ ಮಾಡಿ ಹಣವನ್ನು ಮಾಡ್ತೇವೆ. ಇವಾಗ ಯಾಕೆ ಅಲ್ಲಿಂದ ನಾನು ಪ್ರಾರಂಭವನ್ನು ಮಾಡಿದ್ದೇನೆ ಅಂತಂದ್ರೆ, ನಮಗೆ ಬಸವಣ್ಣ ತತ್ವದ ನಂಬಿಕೆ ಇದೆ, ಅವರ ಆಚಾರ ವಿಚಾರಗಳ ನಂಬಿಕೆ ಇದೆ. ಎಲ್ಲ ಜಾತಿಯನ್ನು ವರ್ಗದವರು ಕೂಡ ಒಟ್ಟಿಗೆ ತೆಗೆದುಕೊಳ್ಳುವ ಕೆಲಸವನ್ನ ಬಸವಣ್ಣವರು ಮಾಡುವುದನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ. ಇದು ಬಸವಣ್ಣನ ನಾಡಿದು, ಶರಣರ ನಾಡಿದು. ಆ ಶರಣ ಕೊಟ್ಟಂತ ಒಂದು ಮಾರ್ಗದರ್ಶನ ಇವತ್ತು ನಾವೆಲ್ಲ ಉಳಿಸ್ಕೊಂಡು ಹೋಗ್ತೇವೆ. ಮುಂದಕ್ಕೆ ಯುವಕರನ್ನು ಬೆಳೆಸಬೇಕು. ಇವತ್ತು ಪಂಚಾಯತಿಂದ ಪಾರ್ಲಿಮೆಂಟ್ ನಾಯಕರಿಗೆ ಬೇಕು. ಈಗ ಹೆಣ್ಮಕ್ಳು ಕೂಡ ರಿಸರ್ವೇಶನ್ ಬರ್ತದೆ. ಇವತ್ತು ನಾನು ಜ್ಯೋತಿ ಬೆಳೆಸ್ಬೇಕಾದ್ರೆ ಹೆಣ್ಮಕ್ಳು ತಂದೆ ಮುಂದಕ್ಕೆ ಯಾರು ಮತ್ತಕ್ಕೆ ಸಾಧ್ಯ ಇಲ್ಲ. 1/3 ಭಾಗಷ್ಟು ಮಹಿಳೆಯರು ಶಾಸಕರಾಗಿ ಆಗ್ತಾರೆ, ಸಂಸತ್ ಸದಸ್ಯರಾಗಿ ಆಗ್ತಾರೆ. ಇವತ್ತು ಪಂಚಾಯತಿಯಿಂದ ಇವತ್ತು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಎಲ್ಲ ಕೂಡ ಇವತ್ತು 50% ರಿಸರ್ವೇಶನ್ ಇವತ್ತು ಅವತ್ತು ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಮಾಡಿದ್ರು. ಸಮಾಜದ ಬಗ್ಗೆ ಘೋಷಣೆ ಮಾಡಿದ್ರು. ಹಂಗೆ ಇವತ್ತು ದೇಶದಲ್ಲಿ ಪಂಚಾಯತಿಂದ ಪಾರ್ಲಿಮೆಂಟ್ ಅವರು ನಾಯಕರು ಬೇಕು. ಅದಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಎಲೆಕ್ಷನ್ ಕೂಡ ಕಾಲೇಜುಗಳಲ್ಲಿ ನಡೆಸಬೇಕು ಅಂತ ಹೇಳಿದ್ದಾರೆ. ಸೊ ಈ ವರ್ಷ ಮುಂದಿನ ಕ್ಯಾಬಿನೆಟ್ ಅಲ್ಲೋ ಅಥವಾ ಮುಂದಿನ ಕ್ಯಾಬಿನೆಟ್ ಅಲ್ಲೋ ಏನು ನಮ್ಮ ಕಾಲೇಜ್ ಎಲೆಕ್ಷನ್ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇವತ್ತು ನಡೀತದೆ. ಅದು ಇವತ್ತು ಆ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಈಗಾಗಲೇ ವಿದ್ಯಾರ್ಥಿಗಳು, ಯುವಕರು, ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಫ್ರೀ ಬಸ್ ಕೊಡಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಮೊದಲನೇ ದಿನವೇ ಆ ತೀರ್ಮಾನವನ್ನು ಮಾಡಿದರು. ಬಹಳ ಜನ ವಿದ್ಯಾರ್ಥಿಗಳು ಈಗಾಗಲೇ ಬಹಳ ಸಂತೋಷಪಟ್ಟರು. ನಾವೆಲ್ಲ ಶಾಸಕರು ಹೋಗಿ ಆ ಕಾಲೇಜುಗಳಿಗೆ ಹೋಗಿ ಆ ಉಚಿತವಾಗಿ ಪಾಸನ್ನ, ಫ್ರೀ ಪಾಸನ್ನ ಹಂಚುವಂತ ಕಾರ್ಯಕ್ರಮವನ್ನು ಒಂದು ತಿಂಗಳಲ್ಲಿ ಈಗಾಗಲೇ ಏನಿರಬೇಕು ವ್ಯವಸ್ಥೆ ನಡೀತಾ ಇದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಈಗ ಯುವಕರು ಉದ್ಯೋಗ ದೊಡ್ಡ ಹೋರಾಟ ಬಿಜೆಪಿ ಕೂಡ ಆಗಲಿಲ್ಲ. ನಾವು ಮಾತು ಕೊಟ್ಟಿದ್ದೇವೆ, ಏನಾದ್ರು ಮಾಡಿ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿ. ಈಗ ತಾನೇ ರಿಸರ್ವೇಶನ್ ಬಗ್ಗೆ ತೀರ್ಮಾನ ಆಗಿದೆ. ಈಗಾಗಲೇ ನಾವು ಒಟ್ಟು 72,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದ್ರ ಪೈಕಿ ಈಗಾಗಲೇ ನಾವು ಈ ಅನೇಕ ಶಾಲಾ ಶಿಕ್ಷಕರಿಂದ ಸುಮಾರು 15,000 ಹುದ್ದೆಗಳು ವಿಶೇಷ ನೇಮಕಾತಿಯಲ್ಲಿ ಅಧಿಸೂಚನೆ ಕೂಡ ಹೊರಡಿಸಿದ್ದೇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 15,000 ನೇಮಕಾತಿಗಳು ಮತ್ತು 6,000 ಜನ 6,800 ಜನ ಪೌರ
ನಮ್ಮ ಇಂದಿನ ಇಲಾಖೆಯಲ್ಲಿ 1600 ಹುದ್ದೆಗಳಿಗೆ ಈಗಾಗಲೇ ಎಕ್ಸಾಮ್ ಕೂಡ ನಾಳೆ ಬರೆದಿದ್ದೇವೆ. ಹೀಗೆ ವಿವಿಧ ಇಲಾಖೆಗಳಲ್ಲಿ ಒಟ್ಟು ಸೇರಿ 72,000 ಹುದ್ದೆಗಳನ್ನ ಇನ್ನೊಂದು 3-4 ತಿಂಗಳಲ್ಲೇ ಭರ್ತಿ ಮಾಡುವಂಥದ್ದು, ಎಕ್ಸಾಮಿನೇಷನ್ ಎಲ್ಲ ಮುಗಿಸುವಂಥದ್ದು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಯುವಕರಿಗೆ ಶಕ್ತಿಯನ್ನು ತುಂಬಬೇಕು. ಇದಲ್ಲದೆ ಒಂದು ವಿಶೇಷವಾದಂತಹ ಆಂದೋಲನ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ಕಾರ್ಯಕ್ರಮ ಗಮನಿಸಬೇಕು. ಯಾವ ರೀತಿ ಹುಡುಗರಿಗೆ ಭೂಮಿ ಕೊಟ್ಟು ಎಲ್ಲ ಆದ್ಯ ಗ್ಯಾರಂಟಿ ನಮ್ದು ಭೂಮಿಗಳನ್ನ ನೀವು ಬೆಳ್ಕೊಂಡಂತಹ ಭೂಮಿಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ, ನಿಮ್ಮ ಆಸ್ತಿಗಳನ್ನ ದಾಖಲೆಗಳನ್ನ ಕರೆಕ್ಟ್ ಮಾಡಬೇಕು ಅಂತೇಳಿ, ನಿಮ್ಮ ಜಮೀನಿಗೆ ಪೋಡಿ ಮಾಡ್ಕೊಡ್ಬೇಕು ಅಂತೇಳಿ, ನಿಮ್ಮೆಲ್ಲ ದಾಖಲೆಗಳನ್ನ ಬಿಯಿಂದ ಏಕಾತೆ ಮಾಡ್ಕೊಡ್ಬೇಕು ಅಂತೇಳಿ, ಎಲ್ಲ ಕೂಡ ನಿಮ್ಮ ಖಾತೆಗಳನ್ನ ಸರಿಯಾಗಿ ಮಾಡಬೇಕು ಅಂತೇಳಿ ನಿಮ್ಮ ಮುಂದಿನ ದಿನದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ದೊಡ್ಡ ಆಂದೋಲನ ಇತ್ತು. ಅವರ ಜಿಲ್ಲೆಯಲ್ಲಿ ಈಗಾಗಲೇ ಆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅವರ ಮುಖಂಡತ್ವದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಆದ್ರಿಂದ ತಾವೆಲ್ಲ ಈ ಸೌಲಭ್ಯವನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಯಾರು ಕೂಡ ₹1 ಲಂಚ ಕೊಡದೆ ಅವರ ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಡುವಂತಹ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತದೆ. ಇದಕ್ಕೆ ಎಲ್ಲ ಕೂಡ ತಯಾರಾಗಬೇಕು. ಇದಕ್ಕೆ ಈಗಾಗಲೇ ನಾವು 750 ಜನ ಸರ್ವೇಯರ್ಗಳು ಕೂಡ ನಾವು ಈಗಾಗಲೇ ನೇಮಕವನ್ನು ಮಾಡುವಂತಹ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬಂದೇವೆ. ಈ ರೀತಿ ನಮ್ಮ ಸರ್ಕಾರ 10 ಯೋಜನೆಗಳನ್ನು ಈಗಾಗಲೇ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ನಾನು ಈಗಾಗಲೇ SIR ವಿಚಾರ ತಮ್ಮ ಗಮನಕ್ಕೆ ತಂದಿದ್ದೇನೆ. ಇವತ್ತು ತಾವೆಲ್ಲ ಕೂಡ ಇವತ್ತು ನೀರಾವರಿ ವಿಚಾರದಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂತ ಅನೇಕ ದಿಟ್ಟ ನಿರ್ಧಾರಗಳು, UKP ವಿಚಾರದಲ್ಲಿ ಹಣ ರೈತರಿಗೆ ಯಾವ ರೀತಿ ಹಣವನ್ನು ಕೊಡಬೇಕು ಅಂತ ಹೇಳಿ ತಕ್ಷಣಕ್ಕೆ ನಾವು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದ ನಿರ್ಧಾರ. ಈಗಾಗಲೇ ಕಾವೇರಿ, ಗೋದಾವರಿ, ಕೃಷ್ಣ ಜೋಡಣೆಗೆ 3 ಮುಖ್ಯಮಂತ್ರಿಗಳು ಸೇರಿ ಇವತ್ತು ನಾನು SR ಪಾಟೀಲ್, CR ಪಾಟೀಲ್ ಅವರು, ನಾನು, ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ನಾವೆಲ್ಲ ಸೇರಿ ತುಂಗಭದ್ರದಲ್ಲಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಇವತ್ತು ರೈತರ ಬದುಕಿಗೆ ಕಲ್ಯಾಣ ಕರ್ನಾಟಕದ ಜನ, ಏನು ಬಳ್ಳಾರಿ ಜನ, ರಾಯಚೂರು ಜನ, ಇವತ್ತು ಮತ್ತು ಈ ಆಂಧ್ರ ಮತ್ತು ತೆಲಂಗಾಣ ಜನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ವಿಜಯನಗರ, ಕೊಪ್ಪಳ ಜನ ಆ ರೈತರಿಗೆಲ್ಲ ಅನುಕೂಲ ಆಗಲಿಕ್ಕೆ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು 33 TMC ಕೂಡ ಉಳಿಸಬೇಕು. ಮುಂದಿನ ಎಲ್ಲ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಇಂಥ ಒಂದು ತೀರ್ಮಾನ ಬಿಜೆಪಿ ಮಾಡೋಕ್ಕಾಗಲಿಲ್ಲ, ಒಂದು ಸಣ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ನಮಗೆ ಸಮಾಧಾನ ಇದೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಜಿಲ್ಲೆಯ ನೀರಾವರಿ ಸಮಸ್ಯೆಗಳು ನಮ್ಮ MP ಅವರು ಕೂಡ ನನಗೆ ತಿಳಿಸ್ತಾ ಇದ್ದಾರೆ. ಯುವಕರು ಈ ನೀರಾವರಿ ಅನೇಕ ಸಮಸ್ಯೆಗಳಿದೆ, ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅವೆಲ್ಲ ಕೂಡ ಈಗಾಗಲೇ ನಾನು ಚರ್ಚೆಯನ್ನು ನಾನು ಮಾಡಿದ್ದೇನೆ. ನಿಮ್ಮ ನೀರಾವರಿ ಸಮಸ್ಯೆಯನ್ನ, ಯಾಕೆಂದ್ರೆ ರೈತರಿಗೆ ನೀರು ರೈತರಿಗೆ ಸಮಸ್ಯೆ ಇಲ್ಲ, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಆ ರೈತರನ್ನ ಬದಲಿಸಬೇಕು ಅಂತೇಳಿ ಇಂಥ 10 ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಆದ್ರಿಂದ ಇನ್ನ ಬಹಳ ವಿಚಾರಗಳು ಮಾತನಾಡಿದ್ದೇನೆ, ಬಹಳ ವಿಚಾರಗಳು ಹಂಚಿಕೊಂಡಿದ್ದೇನೆ. ಆದರೆ ಪಕ್ಷದ ಕಾರ್ಯಕರ್ತರು ನೀವು ಆಧಾರ ಸ್ತಂಭ, ಹುಷಾರಾಗಿರಿ. 28ಕ್ಕೆ ಮತ್ತೆ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಆತ್ಮವಿಶ್ವಾಸದಿಂದ ಇರಿ. ನಮ್ಮ ಯೋಜನೆಗಳು ಜನರಿಗೆ ನೆನಪಾದಂತ ಕೆಲಸ ಮಾಡಬೇಕು, ಅವರ ಕೈಯಿಂದ ಬಲಪಡಿಸಬೇಕು. ಈ ಹಸ್ತ ಇದಕ್ಕೆ ತಾನೇ ಇಂಥ ಕೆಲಸ ಮಾಡಿದ್ದು, ಈ ಹಸ್ತ ಇದಕ್ಕೆ ಅಧಿಕಾರ ವಿಲಾಸದಲ್ಲಿದ್ದಕ್ಕೆ ಅದನ್ನು ಉಳಿಸುವಂತ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತ ಹೇಳಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಮತ್ತೆ 6 ಸೀಟನ್ನ ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿಂದಲೇ, ಬೀದರಿಂದಲೇ ನನ್ನ ಕಾರ್ಯಕರ್ತರ ಸಭೆಯನ್ನ ಮಾಡ್ತಾ ಇದ್ದೀನಿ. ಗೊತ್ತಾದ್ರೂ ಕೂಡ ತಾವು ದೊಡ್ಡ ಸಂಖ್ಯೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ನಾವು ನಡೆಸ್ತೇವೆ. ಇನ್ನೊಂದು 3-4 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ನಡೆಸ್ತೇವೆ. ನಮ್ಮ ಮಟ್ಟೂರವರು ಕೂಡ ಈಗಾಗಲೇ ನಮ್ಮ ಎಲೆಕ್ಷನ್ಗೆ, ಲೋಕಲ್ ಬಾಡಿ ಎಲೆಕ್ಷನ್ಗೆ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂತೆ ಎಲೆಕ್ಷನ್ ನಡೆಸಿದ್ದೇವೆ. ನೀವೆಲ್ಲ ಅವರಿಗೆ ಆಶೀರ್ವಾದ ಮಾಡಬೇಕು. ಅವರ ಗೆಲುವು ಮಲ್ಲಿಕಾರ್ಜುನ ಖರ್ಗೆ ಅವರ ಗೆಲುವು, ಅವರ ಗೆಲುವು ಸಿದ್ದರಾಮಯ್ಯ ಅವರ ಗೆಲುವು, ಅವರ ಗೆಲುವು DK ಶಿವಕುಮಾರ್ ಗೆಲುವು.
ಗೆಲುವು, ಅವರ ಗೆಲುವು ಈಶ್ವರ್ ಖಂಡ್ರೆ ಅವರ ಗೆಲುವು, ಅವರ ಗೆಲುವು ಡಾಕ್ಟರ್ ಪರಮೇಶ್ವರ್ ಅವರ ಗೆಲುವು. ನಾವೆಲ್ಲ